ಅಂದ್ರೆ ಪ್ರಾಗ ಐತಿಹಾಸಿಕ ಕಾಲ ಅಂದ್ರೆ ಏನು? ಪ್ರಾಗ ಐತಿಹಾಸಿಕ ಕಾಲ ಅಂತಂದ್ರೆ ಅಕ್ಷರ ಜ್ಞಾನವೇ ಇರದೇ ಇರುವಂತ ಕಾಲ, ಅಕ್ಷರ ಜ್ಞಾನವಾಗದೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನ ಪ್ರಾಗ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಯಾವ ಇತಿಹಾಸಕ್ಕೆ ಲಿಪಿ ಇಲ್ಲೋ, ಯಾವ ಇತಿಹಾಸವನ್ನ ಅಧ್ಯಯನ ಮಾಡುವಂತ ಸಮಯದಲ್ಲಿ ಲಿಪಿ ಇಲ್ಲೋ, ಲಿಪಿ ಇಲ್ಲದೆ ಇರುವಂತ ಇತಿಹಾಸವನ್ನ ಪ್ರಾಗ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಉದಾಹರಣೆ ಶಿಲಾಯುಗಗಳು. ಯಾವುದೋ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನ ಇವತ್ತು ಓದಾಕು ಬರಂಗಿಲ್ಲ, ಬರೆಯಕ್ ಬರಂಗಿಲ್ಲ. ಲಿಪಿ ಇಲ್ಲದೆ ಇರುವಂತ ಕಾಲವನ್ನ ಪ್ರಾಗ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಇತಿಹಾಸಕ್ಕೆ ಲಿಪಿ ಇದೆ, ಆ ಲಿಪಿ ಓದಕ್ ಬರಂಗಿಲ್ಲ. ಉದಾಹರಣೆ ಚಿತ್ರಲಿಪಿ, ಉದಾಹರಣೆ ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆಗೆ ಚಿತ್ರಲಿಪಿ ಇದೆ, ಸಿಂಧೂ ನಾಗರಿಕತೆಗೆ ಚಿತ್ರಲಿಪಿ ಇದೆ. ಆ ಚಿತ್ರಲಿಪಿಯನ್ನು ಓದಕ್ ಸಾಧ್ಯ ಇಲ್ಲ. ಯಾವ ಇತಿಹಾಸಕ್ಕೆ ಲಿಪಿ ಇಲ್ಲೋ ಅದನ್ನ ಪ್ರಾಗ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಯಾವ ಇತಿಹಾಸಕ್ಕೆ ಲಿಪಿ ಇದೆ ಬಟ್ ಓದಕ್ ಬರ್ತಾ ಇಲ್ಲ ಅಂತಂದ್ರೆ ಅದನ್ನ ಇತಿಹಾಸದ ಪೂರ್ವ ಕಾಲ ಅಂತ ಕರಿತೀವಿ. ಯಾವ ಕಾಲಘಟ್ಟಕ್ಕೆ ಅಕ್ಷರ ಪರಿಚಯವಿದ್ದು ಆ ಅಕ್ಷರಗಳನ್ನ ಓದಲು ಮತ್ತು ಬರೆಯಲು ಬರುವಂತಿದ್ದರೆ ಅದನ್ನು ಇತಿಹಾಸದ ಕಾಲ ಅಂತ ಕರಿತೀವಿ. ಇತಿಹಾಸದ ಕಾಲ ನೋಡಿ, ನಮ್ಮ ಭಾರತ ದೇಶ ಏನು 99% ಪ್ರಾಗ ಐತಿಹಾಸಿಕ ಕಾಲವನ್ನು ಓದ್ತೀವಿ. ಅಜಾತಶತ್ರು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ತನ್ನ ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಅಜಾತಶತ್ರು. ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬರ್ತಾನೆ. ತಂದೆ ಈತನನ್ನ ಪ್ರೀತಿಯಿಂದ ಅತ್ಯಂತ ತಾಳ್ಮೆಯಿಂದ ಈತನನ್ನು ಬೆಳೆಸಿರ್ತಾನೆ. ಅಧಿಕಾರದ ಆಶೆಗಾಗಿ, ಹಣದ ಆಶೆಗಾಗಿ, ಹಣದ ದಾಹಕ್ಕಾಗಿ ತನ್ನ ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಅಜಾತಶತ್ರು. ಅದಕ್ಕೆ ಅಜಾತಶತ್ರುನನ್ನ ಪಿತೃಘಾತಕ ಅಂತ ಕರಿತೀವಿ. ಮಂದೆಲ್ಲ ಬೈತಾರೆ, ಏನಲ್ಲೇ ತಂದೆ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಲ್ಲ, ನೀ ಯಾರ ಸಲೆ ಅಂತ ಮಾನಸಿಕವಾಗಿ ತಿರುಗಾಡ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಬುದ್ಧ ಭೇಟಿ ಆಗ್ತಾನೆ. ಬುದ್ಧ ಭೇಟಿಯಾಗಿ ಅಜಾತಶತ್ರು ಹೇಳ್ತಾನೆ, ಅಜಾತಶತ್ರು ಚಿಂತೆ ಮಾಡ್ಲಕ್ ಹೋಗ್ಬೇಡ, ಅವನ್ ಕರ್ಮ ಪಾಪ ಅದು ನಿನ್ನ ಕೈಯಲ್ಲಿತ್ತು, ನಿನ್ನ ಕಡೆ ದೇವ್ರು ಮಾಡ್ಸ್ಯಾನ, ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ. ಇನ್ನು ಮುಂದೆ ಏನ್ ಮಾಡಪ್ಪ ಅಂದ್ರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡು. ಬೌದ್ಧ ಧರ್ಮದ ಪ್ರಥಮ ಸಮ್ಮೇಳನವನ್ನು ಏರ್ಪಡಿಸುವಂದಾಗ ಆಯ್ತು ಮಹಾಪ್ರಭು ಅಂತೇಳಿ ಅಜಾತಶತ್ರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಕ್ರಿಸ್ತ ಶಕ 483ರಲ್ಲಿ ರಾಜ್ಯಗೃಹ ಎಂಬ ಸ್ಥಳದಲ್ಲಿ ಪ್ರಥಮ ಬೌದ್ಧ ಧರ್ಮ ಸಮ್ಮೇಳನ ನಡೆಸಿದಂತ ವ್ಯಕ್ತಿ ಅಜಾತಶತ್ರು. ಒಳ್ಳೆದಾಗಲಿ ಮೇಡಮ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಕೋತಾನೆ ಪಾಠ ಕೇಳ್ತಾರ ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರಾಂತಿ ಆಗಿದೆ ಅನ್ನೋದು ವಿಚಾರ ಮಾಡಿ. ನಮ್ಮೆಲ್ಲ ಸಿಸ್ಟರ್ಸ್ಗಳಿಗೆ, ನಮ್ಮೆಲ್ಲ ತಾಯಂದಿರಿಗೆ, ರಾಜ್ಯದ ಎಲ್ಲ ಗೃಹಿಣಿ ಹೆಣ್ಣು ಮಕ್ಕಳಿಗೆ, ಅಕ್ಕ ತಂಗಿಯರಿಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ಇಲ್ಲಿಂದ ನಮ್ಗೆ ಅರ್ಥ ಆಗ್ತದೆ. ಅನ್ನ ಕಡಿಮೆ ಅಡಿಗೆ ಮನೆತನ ರಿಚ್ ಆಗತ್ತೆ. ಚಾಲುಕ್ಯ ಮನೆತನ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿಯವರೆಗೆ ನಾವು ಪ್ರಾಚೀನ ಭಾರತ ಇತಿಹಾಸವನ್ನ ಅಧ್ಯಯನ ಮಾಡ್ತೀವಿ. ನಾ ಯಾಕೆ ಈ ಸಿಲೆಬಸ್ ಹೇಳಿದೆ ಅಂದ್ರೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಏನನ್ನು ಓದಬೇಕು, ಪ್ರಾಚೀನ ಭಾರತ ಇತಿಹಾಸ ಇವೆಲ್ಲವೂ ಕೂಡ ಪ್ರಾಚೀನ ಭಾರತ ಇತಿಹಾಸನೇ. ನಾಳೆ KS ಮೇನ್ಸಿ ಕ್ವಶನ್ ಕೇಳ್ತಾನೆ. KS ಮೇನ್ಸಿ ಕ್ವಶನ್ ಕೇಳಿದ್ರೆ ನಾಲ್ಕು ಕ್ವಶನ್ ಕೇಳ್ತಾನೆ. 4 ಕ್ವಶನ್ ಯಾವುವು? ಸಿಂಧೂ ನಾಗರಿಕತೆ ಮತ್ತು ವೇದ ನಾಗರಿಕತೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಮುಗಿತು. ಅಶೋಕ ಒಬ್ಬ ಮಹಾಶಯ, ಬರೆಯಿರಿ. 2ನೇ ಚಂದ್ರಗುಪ್ತನ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ, ಬರೆಯಿರಿ. ಓದೋಯ್ತು 4 ಕ್ವಶನ್, 4 ಕ್ವಶನ್ ಮೇನ್ಸಿ. ವೇದ ಸಿಂಧೂ ನಾಗರಿಕತೆ ನಗರ ಯೋಜನೆಯ ಕುರಿತು ಬರೆಯಿರಿ. ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಪ್ರಾಚೀನ ಭಾರತ ಇತಿಹಾಸ ಬೇಕಾದಂಗೆ ಜಿಗದಾಡಿ ಕೇಳಿದ್ರು ಪರ್ಫೆಕ್ಟ್ ಆಗ್ಬೇಕು. ಇಲ್ಲ ಅಂತಂದ್ರೆ ಈ ತರ ಓಲ್ಡ್ ಕ್ವಶನ್ ಪೇಪರ್ಗಳು ನೋಡ್ಕೊಳ್ಳಿ. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು 500,000 ಕ್ವಶನ್ ಸಿಗುತ್ತವೆ.